ಪ್ರಶ್ನೆ ಕೇಳ್ತೇನೆ. ವಿಚ್ ಇಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಆರ್ಗ್ಯಾನಿಸಮ್? ಸೆಲ್. ಕರೆಕ್ಟಾ? ಫಂಡಮೆಂಟಲ್ ಯೂನಿಟ್ ಆಫ್ ಆರ್ಗ್ಯಾನಿಸಮ್ ಇಸ್ ಸೆಲ್. ಸೆಲ್ ಇಂದ ಏನ್ ಬಂತು? ಟಿಶ್ಯೂ ಇಂದ ಏನ್ ಬಂತು? ಆರ್ಗನ್ ಬಂತು. ಆರ್ಗನ್ ಇಂದ ಏನ್ ಬಂತು? ಆರ್ಗನ್ ಸಿಸ್ಟಮ್ ಬಂತು. ಓಕೆ, ಆರ್ಗನ್ ಸಿಸ್ಟಮ್ ಬಂತು. ಆರ್ಗನ್ ಸಿಸ್ಟಮ್ ಇಂದ ಏನ್ ಬಂತು? ಆರ್ಗ್ಯಾನಿಸಮ್ ಅಲ್ವಾ? ಎಸ್ ಆರ್ ನೋ? ಎಸ್. ದಿಸ್ ಇಸ್ ಬಯೋಲಾಜಿಕಲ್ ಆರ್ಗನೈಸೇಷನ್. ದಿಸ್ ಇಸ್ ಬಯೋಲಾಜಿಕಲ್ ಆರ್ಗನೈಸೇಷನ್. ಬಟ್ ನಾವು ಮಾತಾಡ್ತಿರೋದು ಎಕಲಾಜಿಕಲ್ ಆರ್ಗನೈಸೇಷನ್. ಸರಿ, ಆರ್ಗ್ಯಾನಿಸಮ್ ಇಂದ ಮುಂದಕ್ಕೆ ಏನ್ ಬಂತು? ಜೀನ್ ಇದು ಕೆಳಕ್ ಬರೋದು. ಆರ್ಗ್ಯಾನಿಸಮ್ ಇಂದ ಮುಂದಕ್ಕೆ ಏನ್ ಬಂತು? ಪಾಷ ನೋಡಿ, ಆರ್ಗ್ಯಾನಿಸಮ್ ಇಂದ ಮುಂದಕ್ಕೆ ಏನ್ ಬಂತಲ್ಲ ಅದು ಎನ್ವಿರಾನ್ಮೆಂಟ್. ಮುಂದಕ್ಕೆ ಏನ್ ಬರುತ್ತೆ ಅದು ಎನ್ವಿರಾನ್ಮೆಂಟ್. ಹಿಂದಕ್ಕೆ ಏನ್ ಬರುತ್ತಲ್ಲ ಅದು ಬಯಾಲಜಿ. ಆರ್ಗ್ಯಾನಿಸಮ್ ಇಂದ ಮುಂದಕ್ಕೆ ಏನ್ ಬರುತ್ತಲ್ಲ ಅದೆಲ್ಲ ಎನ್ವಿರಾನ್ಮೆಂಟ್. ಹಿಂದಕ್ಕೆ ಏನ್ ಬರುತ್ತದಲ್ಲ ಬಯಾಲಜಿ. ನಾವೇನ್ ಓದ್ತಿದೀವಿ ಈಗ? ಸೊ ವಿ ಆರ್ ನಾಟ್ ಕನ್ಸರ್ನ್ಡ್ ಅಬೌಟ್ ಬಯೋಲಾಜಿಕಲ್ ಆರ್ಗನೈಸೇಷನ್, ವಿ ಆರ್ ಕನ್ಸರ್ನ್ಡ್ ಅಬೌಟ್ ಎಕಲಾಜಿಕಲ್. ಸರಿ, ಈಗ ವಿಚ್ ಇಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಆರ್ಗ್ಯಾನಿಸಮ್ ಅಂತ ಕೇಳಿದಾಗ ಸೆಲ್ ಅಂತ ಹೇಳಿದ್ರಿ. ಆಯ್ತಾ? ಈಗ ಉಲ್ಟಾ ಪ್ರಶ್ನೆ ಕೇಳ್ತೀನಿ, ವಿಚ್ ಇಸ್ ದ ಫಂಡಮೆಂಟಲ್ ಯೂನಿಟ್ ಆಫ್ ಎನ್ವಿರಾನ್ಮೆಂಟ್? ವಿ ಆರ್ ಸ್ಟಾರ್ಟಿಂಗ್ ಫ್ರಮ್. ಆಯ್ತಾ? ಪರಿಸರದ ಮೂಲ ಘಟಕವನ್ನ ಜೀವಿ ಅಂತ ಕರಿತೀವಿ. ಓಕೆ, ಪರಿಸರದ ಮೂಲ ಘಟಕವನ್ನ ಜೀವಿ ಅಂತ ಕರಿತೀವಿ. ಫಂಡಮೆಂಟಲ್ ಯೂನಿಟ್ ಆಫ್ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ಅಸ್ ಆರ್ಗ್ಯಾನಿಸಮ್. ಸರಿ, ಆರ್ಗ್ಯಾನಿಸಮ್ ಇಂದ ಮುಂದಕ್ಕೆ ಏನ್ ಬಂತು? ಸ್ಪೀಶೀಸ್ ಬಂತು. ಓಕೆ ನೋಡಿ, ಈಗ ಆರ್ಗ್ಯಾನಿಸಮ್ ಇಂದ ಮುಂದಕ್ಕೆ ಸ್ಪೀಶೀಸ್ ಬಂತು. ಜೀವಿಯಿಂದ ಪ್ರಭೇದಗಳು ಬಂತು. ರೈಟ್? ಓಕೆ, ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಆರ್ಗ್ಯಾನಿಸಮ್ ಅಂಡ್ ಸ್ಪೀಶೀಸ್? ಗ್ರೂಪ್ ಆಫ್ ಸಿಮಿಲರ್ ಆರ್ಗ್ಯಾನಿಸಮ್ ಇಸ್ ಕಾಲ್ಡ್ ಅಸ್ ಸ್ಪೀಶೀಸ್. ಈಗ ಆರ್ಗ್ಯಾನಿಸಮ್ಗೆ ಇಲ್ಲಿ ಎಲಿಫೆಂಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಎಲಿಫೆಂಟ್ ಇಂದ ಏನ್ ಬಂತು? ಎಲಿಫೆಂಟ್ ಸ್ಪೀಶೀಸ್ ಬಂತು. ಕರೆಕ್ಟಾ? ಸರಿ, ಸಿ ಗ್ರೂಪ್ ಆಫ್ ನೋಡಿ, ಆರ್ಗ್ಯಾನಿಸಮ್ ಅಂದ್ರೆ ಒನ್ ಇಂಡಿವಿಜುವಲ್ ಒಂದೇ ಇತ್ತು. ಓಕೆ, ಆರ್ಗ್ಯಾನಿಸಮ್ ಇಂದ ಸ್ಪೀಶೀಸ್ ಬಂತು. ಸೊ ಸ್ಪೀಶೀಸ್ ಅಂದ್ರೆ ಗ್ರೂಪ್ ಆಫ್ ಸಿಮಿಲರ್ ಆರ್ಗ್ಯಾನಿಸಮ್ಸ್. ಆಯ್ತಾ? ಸರಿ, ಆರ್ಗ್ಯಾನಿಸಮ್ ಸ್ಪೀಶೀಸ್ ಬಂತು ಅಂತ ಹೇಳ್ತಾರೆ. ಹೆಂಗ್ ಬಂತು? ನೋಡಿ, ಬಹಳ ಇಂಪಾರ್ಟೆಂಟ್ ಅದು. ನೋಡಿ, ಒಂದು ಆರ್ಗ್ಯಾನಿಸಮ್ ರೀಪ್ರೊಡಕ್ಷನ್ ನ ಮೂಲಕ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್ ಅನ್ನ ಸೃಷ್ಟಿ ಮಾಡಿದಾಗ ಸ್ಪೀಶೀಸ್ ಬರುತ್ತೆ. ಒಂದು ಜೀವಿ ಸಂತಾನೋತ್ಪತ್ತಿಯ ಮೂಲಕ ಫಲವತ್ತಾದ ಸಂತತಿಯನ್ನು ಸೃಷ್ಟಿ ಮಾಡಿದಾಗ ಪ್ರಭೇದ ಬರುತ್ತೆ. ಪ್ರಭೇದ ಅಂತಂದ್ರೆ ಒಂದೇ ರೀತಿ ಇರುವ ಜೀವಿಗಳ ಗುಂಪನ್ನ ಪ್ರಭೇದ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಸೊ ಒಂದ್ಸತಿ ಕನ್ನಡದಲ್ಲಿ ಹೇಳ್ತಿರ್ತೀನಿ, ಒಂದ್ಸತಿ ಇಂಗ್ಲಿಷಲ್ಲಿ ಹೇಳ್ತಿರ್ತೀನಿ. ಓಕೆ, ಸೊ ಆನ್ಲೈನ್ ನಲ್ಲೂ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಜಾಸ್ತಿ ಜನ ಇದ್ದಾರೆ. ಸರಿ, ಸೊ ಆರ್ಗ್ಯಾನಿಸಮ್ ರೀಪ್ರೊಡಕ್ಷನ್ ನ ಮುಖಾಂತರ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್ ಅನ್ನ ಸೃಷ್ಟಿ ಮಾಡಿದಾಗ ಸ್ಪೀಶೀಸ್ ಬಂತು. ಆಯ್ತಾ? ಸ್ಪೀಶೀಸ್ ಬಂತು. ಆಮೇಲೆ ನೋಡಿ, ಸ್ಪೀಶೀಸೇ ಬೇರೆ, ಬ್ರೀಡ್ಸೇ ಬೇರೆ. ಸ್ಪೀಶೀಸೇ ಬೇರೆ, ಬ್ರೀಡ್ಸೇ ಬೇರೆ. ಸ್ಪೀಶೀಸ್ ಅಂದ್ರೆ ಪ್ರಭೇದಗಳು, ಬ್ರೀಡ್ಸ್ ಅಂದ್ರೆ ತಳಿಗಳು. ಈಗ ಒಂದ್ ಪ್ರಾಣಿದೊಂದು ಜೀನ್ಸ್ ಅಂತೀವಿ, ಇನ್ನೊಂದು ಪ್ರಾಣಿದೊಂದು ಜೀನ್ಸ್ ಅಂತೀವಿ, ಎರಡು ಕ್ಲೋನ್ ಮಾಡ್ತೀವಿ, ಹೊಸ ಪ್ರಾಣಿ ಕ್ರಿಯೇಟ್ ಮಾಡ್ತೀವಿ. ಅದು ಸ್ಪೀಶೀಸ್ ಬ್ರೀಡ್? ಬ್ರೀಡ್. ಸಿ ಸ್ಪೀಶೀಸ್ ಆರ್ ಆಲ್ವೇಸ್ ಸೆಲೆಕ್ಟೆಡ್ ಬೈ ನೇಚರ್, while breeds are selected by man. But environment is a study of nature, so we don't study about breeds. ತಳಿಗಳ ಬಗ್ಗೆ ಓದಿ. ಎಸ್ ಆರ್ ನೋ? ಓಕೆ, ಈಗ ಸ್ಪೀಶೀಸ್ ಬಂತು. ಸ್ಪೀಶೀಸ್ ಇಂದ ಏನ್ ಬಂತು? ಸ್ಪೀಶೀಸ್ ಇಂದ ಪಾಪ್ಯುಲೇಷನ್ ಬಂತು. ಪಾಪ್ಯುಲೇಷನ್ ಜನಸಂಖ್ಯೆ ಬಂತು. ಸುಮ್ಮನೆ ಬಂತು ಬಂತು ಅನ್ನೋದಲ್ಲ, ಹೆಂಗ್ ಬಂತು ಅಂತ ಹೇಳ್ಬೇಕು. ಇನ್ನೊಂದ್ಸತಿ ಕೇಳ್ತೀನಿ, ಈಗ ಆರ್ಗ್ಯಾನಿಸಮ್ ಇಂದ ಸ್ಪೀಶೀಸ್ ಹೆಂಗ್ ಬಂತು? ರಿಪ್ರೊಡಕ್ಷನ್, ಒಂದು ಆರ್ಗ್ಯಾನಿಸಮ್ ರಿಪ್ರೊಡಕ್ಷನ್ ನ ಮುಖಾಂತರ ಫರ್ಟೈಲ್ ಆಫ್ ಸ್ಪ್ರಿಂಗ್ಸ್ ಅನ್ನ ಸೃಷ್ಟಿ ಮಾಡಿದಾಗ ಸ್ಪೀಶೀಸ್ ಬಂತು. ಒಂದು ಜೀವಿ ಸಂತಾನೋತ್ಪತ್ತಿಯ ಮೂಲಕ ಫಲವತ್ತಾದ ಸಂತತಿಯನ್ನು ಸೃಷ್ಟಿ ಮಾಡಿದಾಗ ಮಾತ್ರ ಪ್ರಭೇದ ಬರುತ್ತೆ. ಸರಿ, ಆಯ್ತು. ಆರ್ಗ್ಯಾನಿಸಮ್ ಬಂತು, ಎಲಿಫೆಂಟ್ ಇತ್ತು, ಎಲಿಫೆಂಟ್ ಸ್ಪೀಶೀಸ್ ಇತ್ತು, ಎಲಿಫೆಂಟ್ ಸ್ಪೀಶೀಸ್ ಇಂದ ಎಲಿಫೆಂಟ್ ಪಾಪ್ಯುಲೇಷನ್ ಬಂತು. ಹಾಗಾದ್ರೆ what is the difference between elephant species and elephant population? Think.
ಹೇಗಿರು ಸುಂದರ ನೀ ಸುಂದರ ಅವನ್ನೆಲ್ಲ ಕೇಳಿಸ್ಕೊಂಡಂತ. ಹಾ ಹಾ ಹೇಳಿ ಸರ್ ಬೇಗ ಭಾಷಾ. ಇಟ್ ಈಸ್ ಆನ್ಸರ್. ನಾವ್ ಈ ಸತಿ ನಿನ್ನ ಅಸಿಸ್ಟೆಂಟ್ ಕಮಿಷನರ್ ಮಾಡೋಣ ಅಂತಿದ್ದೀವಿ. ಹಾ ಈ ಸತಿ ಇನ್ನೂ ಚೆನ್ನಾಗತ್ತೆ. ಹೇಳಿ. ಆಲ್ವೇಸ್ ಥಿಂಕ್ ಪಾಸಿಟಿವ್. ನೋಡಿ ನೋಡಿ ಹೇಳ್ತೀನಿ. ಪಾಪ್ಯುಲೇಷನ್ ನಿಮಗೆ ಮರ್ತೋಗ್ಬಾರ್ದು, ಒಂದು ಫಾರ್ಮುಲಾ ಕೊಡ್ತೀನಿ. ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಸ್ಪೀಶೀಸ್ ಪ್ಲಸ್ ಜಿಯೋಗ್ರಾಫಿಕಲ್ ಕಾಂಪೊನೆಂಟ್. ಯಾವಾಗ ಒಂದು ಸ್ಪೀಶೀಸು ಒಂದು ಪರ್ಟಿಕ್ಯುಲರ್ ಜಿಯೋಗ್ರಾಫಿಕಲ್ ಏರಿಯಾವನ್ನ ಅಕ್ವೈರ್ ಮಾಡ್ಕೊಳತ್ತಲ್ಲ, ದೆನ್ ದಟ್ ಈಸ್ ಕಾಲ್ಡ್ ಅಸ್ ಪಾಪ್ಯುಲೇಷನ್. ಅರ್ಥ ಆಗ್ತಿಲ್ಲ? ಈಗ ಇಂಡಿಯನ್ ಪಾಪ್ಯುಲೇಷನ್, ಅಮೆರಿಕನ್ ಪಾಪ್ಯುಲೇಷನ್, ಚೈನೀಸ್ ಪಾಪ್ಯುಲೇಷನ್, ಜಪಾನೀಸ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಎಲ್ಲ ಕಡೆ ಹ್ಯೂಮನ್ ಸ್ಪೀಶೀಸ್ ಅಂತಾನೆ ಇರೋದು. ಅರೆ ಬಾಯ್, ಓಕೆ ಓಕೆ. ಹ್ಯೂಮನ್ ಸ್ಪೀಶೀಸು ಇಂಡಿಯಾ ಎನ್ನುವಂತ ಭೌಗೋಳಿಕ ಪ್ರದೇಶವನ್ನು ಆಕ್ರಮಿಸಿಕೊಂಡಾಗ ಅದು ಇಂಡಿಯನ್ ಪಾಪ್ಯುಲೇಷನ್ ಆಗುತ್ತೆ. ನಿಮ್ದ್ಯಾವುದು? ಅಮೆರಿಕ. ಸೊ ಹ್ಯೂಮನ್ ಸ್ಪೀಶೀಸ್ ಅಮೆರಿಕ ಎನ್ನುವಂತ ಭೌಗೋಳಿಕ ಪ್ರದೇಶವನ್ನು ಆಕ್ರಮಿಸಿಕೊಂಡಾಗ ಅಮೆರಿಕನ್ ಪಾಪ್ಯುಲೇಷನ್ ಆಗುತ್ತೆ. ನಿಮ್ದ್ಯಾವುದು? ಇಸ್ರೇಲ್. ನಿಮ್ಗೆ ಯಾವ್ದು ಇಷ್ಟ ಅಲ್ಲ? ನನಗೆ ಚೈನಾ. ಓಕೆ, ಅವ್ರಿಗೆ ಚೈನಾ ಇಷ್ಟ ಅಲ್ಲ, ಇಸ್ರೇಲ್ ತಾಂತಿ ಹುಡುಗರು. ಓಕೆ, ಸೊ ಹ್ಯೂಮನ್ ಸ್ಪೀಶೀಸ್ ಇಸ್ರೇಲ್ ಎನ್ನುವಂತ ಭೌಗೋಳಿಕ ಪ್ರದೇಶವನ್ನು ಆಕ್ರಮಿಸಿಕೊಂಡಾಗ ಅದು ಇಸ್ರೇಲ್ ಪಾಪ್ಯುಲೇಷನ್. ಓಕೆ, ಸೊ ಅಲ್ಲಿಗೆ ಸಿ ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಸ್ಪೀಶೀಸ್ ಪ್ಲಸ್ ಜಿಯೋಗ್ರಫಿಕಲ್ ಕಾಂಪೊನೆಂಟ್. ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡೋಣ ನೋಡಿ. ಈಗ ಎಲಿಫೆಂಟ್ ಪಾಪ್ಯುಲೇಷನ್ ಇಸ್ ಈಕ್ವಲ್ ಟು ಎಲಿಫೆಂಟ್ ಸ್ಪೀಶೀಸ್ ಇನ್ ಕಾಜಿರಂಗ ನ್ಯಾಷನಲ್ ಪಾರ್ಕ್. ಹೇಳ್ಬೋದಾ? Yes or no? Kaziranga National Park is a geographical area. Elephant is a species. Okay. So population is equal to species plus geographical component. ಹಂಗಂತ ಹೇಳಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಲ್ಲಿ ಎಲಿಫೆಂಟ್ ಪಾಪ್ಯುಲೇಷನ್ ಮಾತ್ರ ಇರುತ್ತಾ? ಇಲ್ಲ ತಾನೆ. ಎಲಿಫೆಂಟ್ ಪಾಪ್ಯುಲೇಷನ್ ಇರುತ್ತೆ, ರೈನೋ ಪಾಪ್ಯುಲೇಷನ್ ಇರುತ್ತೆ, ಡೀರ್ ಪಾಪ್ಯುಲೇಷನ್ ಇರುತ್ತೆ. ಹಲವಾರು ಪಾಪ್ಯುಲೇಷನ್ಸ್ ಗಳನ್ನ ಒಳಗೊಂಡಿರುವಂತ ಭೌಗೋಳಿಕ ಪ್ರದೇಶವನ್ನ ಬಯೋಲಾಜಿಕಲ್ ಕಮ್ಯುನಿಟಿ ಅಂತ ಕರಿತೀವಿ. ಬಯೋಲಾಜಿಕಲ್ ಕಮ್ಯುನಿಟಿ, ಜೈವಿಕ ಸಮುದಾಯ ಅಂತ. ಸೊ ಬಯೋಲಾಜಿಕಲ್ ಕಮ್ಯುನಿಟಿ ಅಂದ್ರೆ ಇಟ್ಸ್ ಎ ಜಿಯೋಗ್ರಫಿಕಲ್ ಏರಿಯಾ ವಿಚ್ ಕಂಪ್ರೈಸಸ್ ಸೆವರಲ್ ಪಾಪ್ಯುಲೇಷನ್ಸ್. ಹಾಗಾದ್ರೆ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ತುಂಬಾ ಪಾಪ್ಯುಲೇಷನ್ ಇದೆ. ಎಲಿಫೆಂಟ್ ಪಾಪ್ಯುಲೇಷನ್, ರೈನೋ ಪಾಪ್ಯುಲೇಷನ್, ಡೀರ್ ಪಾಪ್ಯುಲೇಷನ್ ಎಲ್ಲ ಇದಾವೆ. ಆ ಪಾಪ್ಯುಲೇಷನ್ಸ್ ಸುಮ್ಮನೆ ಇರ್ತವ, ಇಂಟರಾಕ್ಟ್ ಮಾಡ್ತವ? ಸುಮ್ಮನೆ ಇರ್ತವ, ಇಂಟರಾಕ್ಟ್ ಮಾಡ್ತವ? ಎಷ್ಟು ರೀತಿ ಇಂಟ್ರಾಕ್ಷನ್? ಎರಡು ರೀತಿ. ಯಾವ್ದು? ಬಯೋಟಿಕ್ ಬಯೋಟಿಕ್, ಬಯೋಟಿಕ್ ಬಯೋಟಿಕ್. ಇನ್ನೊಂದ್ಸತಿ ಪ್ರಶ್ನೆ ಕೇಳ್ತೀನಿ, ಬಯೋಟಿಕ್ ಬಯೋಟಿಕ್ ಯಾಕೆ ನಡೆಯುತ್ತೆ? ಜ್ವರ ಹೇಳ್ಬೇಕು. ಈಗ ವಾಪ ಹೇಳಿಲ್ಲ ಒಂದು ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ಈಗ. ಹಾ ಸಿ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಪಾಪ್ಯುಲೇಷನ್ಸ್ ಸುಮ್ಮನೆ ಇರ್ತಾವ, ಇಂಟ್ರಾಕ್ಟ್ ಮಾಡ್ತಾವ? ಇಂಟ್ರಾಕ್ಟ್ ಮಾಡ್ತಾವ. ಎಷ್ಟು ರೀತಿ ಇಂಟ್ರಾಕ್ಟ್ ಮಾಡ್ತಾವೆ? ಯಾವ್ದು? ಬಯೋಟಿಕ್ ಬಯೋಟಿಕ್, ಬಯೋಟಿಕ್ ಏಬಿಯೋಟಿಕ್. ಬಯೋಟಿಕ್ ಬಯೋಟಿಕ್ ಯಾಕೆ ನಡೆಯುತ್ತೆ? ಬಯೋಟಿಕ್ ಏಬಿಯೋಟಿಕ್ ಯಾಕೆ ನಡೆಯುತ್ತೆ? ಹ್ಯಾಬಿಟಾಟ್, ವಾಟರ್, ಕಾರ್ಬನ್ ಡೈಆಕ್ಸೈಡ್, ಶೆಲ್ಟರ್, ಎಕ್ಸೆಟ್ರಾ. ಆಯ್ತಾ? ನೋಡಿ, ಯಾವಾಗ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಇಂಟರಾಕ್ಷನ್ಸ್ ನಡೆಯುತ್ತಲ್ಲ, ಓಕೆ, ಇಂಟರಾಕ್ಷನ್ಸ್ ನಡೆಯುತ್ತಲ್ಲ, ಆ ಇಂಟರಾಕ್ಷನ್ಸ್ ಗಳ ಪರಿಣಾಮವಾಗಿ ಒಂದು ಸಿಸ್ಟಮ್ ಫಾರ್ಮೇಶನ್ ಆಗುತ್ತೆ. ಅದನ್ನ ಈಕೋಸಿಸ್ಟಮ್ ಅಂತ ಕರೀತೀವಿ. UPSC ನಲ್ಲಿ ಒಂದು ಕ್ವಶನ್ ಆಗಿತ್ತು, ಆಯ್ತಾ? ಕೇಳಿಸ್ಕೊಳ್ಳಿ. ವಿಚ್ ಆರ್ ದ 2 factors that decide the formation of ecosystem? ಇದು ಕ್ವಶನ್. ವಿಚ್ ಆರ್ ದ 2 factors that decide the formation of ecosystem? ಪರಿಸರ ವ್ಯವಸ್ಥೆ. ಪರಿಸರ ವ್ಯವಸ್ಥೆ ರಚನೆ ಆಗ್ಬೇಕು ಅಂದ್ರೆ ಪರಿಸರ ವ್ಯವಸ್ಥೆಯ ರಚನೆಯನ್ನ ನಿರ್ಧರಿಸುವ 2 ಅಂಶಗಳು ಯಾವ್ಯಾವ? ಸಿಂಪಲ್. ಒಂದು ಬಯೋಲಾಜಿಕಲ್ ಕಮ್ಯುನಿಟಿ ಮತ್ತೆ ಇಂಟರಾಕ್ಷನ್ಸ್. ಇವೆರಡಿದ್ರೆ ಮಾತ್ರ ಏನ್ ಬರುತ್ತೆ? ಇಕೋಸಿಸ್ಟಮ್ ಬರುತ್ತೆ. ಗೆಟಿಂಗ್ ಮೈ ಪಾಯಿಂಟ್ ಸರ್? ಓಕೆ, ಬಯೋಲಾಜಿಕಲ್ ಕಮ್ಯುನಿಟಿ ಮತ್ತೆ ಇಂಟರಾಕ್ಷನ್, ಜೈವಿಕ ಸಮುದಾಯ ಮತ್ತು ಸಂವಹನಗಳು. ಹಾಗಾದ್ರೆ ಈಗ ನೋಡಿ, ಈಗ ಹೆಂಗ್ ಮಜಾ ಆಗಿದೆ ನೋಡಿ. ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ, ಓಕೆ, ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಟೆರೆಸ್ಟ್ರಿಯಲ್ ಆರ್ಗಾನಿಸಮ್ಸ್ ಇದ್ರೆ ಯಾವ ಇಕೋಸಿಸ್ಟಮ್ ಬರುತ್ತೆ? ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಬರುತ್ತೆ. ಈ ಬಯೋಲಾಜಿಕಲ್ ಕಮ್ಯುನಿಟಿ ಒಳಗಡೆ ಅಕ್ವಾಟಿಕ್ ಆರ್ಗಾನಿಸಮ್ಸ್ ಇದ್ರೆ ಯಾವ ಇಕೋಸಿಸ್ಟಮ್ ಬರುತ್ತೆ? ಅಕ್ವಾಟಿಕ್ ಇಕೋಸಿಸ್ಟಮ್ ಬರುತ್ತೆ. There are 2 types of ecosystem. One is terrestrial, one is aquatic.
ಭೂ ಪರಿಸರ ವ್ಯವಸ್ಥೆ, ಜಲ ಪರಿಸರ ವ್ಯವಸ್ಥೆ. ಸರಿ, ಈಗ ಹಲವಾರು ಇಕೋಸಿಸ್ಟಮ್ಗಳನ್ನು ಒಳಗೊಂಡಿರುವಂತ ಭೌಗೋಳಿಕ ಪ್ರದೇಶವನ್ನ ಲ್ಯಾಂಡ್ಸ್ಕೇಪ್ ಅಂತ ಕರಿತೀವಿ. ಭೂದೃಶ್ಯ ಅಂತ. ಲ್ಯಾಂಡ್ಸ್ಕೇಪ್ ಫಾರ್ ಎಕ್ಸಾಂಪಲ್ ವೆಸ್ಟರ್ನ್ ಘಾಟ್ಸ್ ತಗೊಳ್ಳೋಣ. ಪಶ್ಚಿಮ ಘಟ್ಟಗಳಲ್ಲಿ ಫಾರೆಸ್ಟ್ ಇಕೋಸಿಸ್ಟಮ್ ಇದೆಯಾ? ಮಾತಾಡಬೇಕು. ದ ಹೋಲ್ ಕ್ಲಾಸ್ ಇಂಟ್ರಾಕ್ಷನ್ ಅಲ್ಲಿ ಹೋಗ್ಬೇಕು. ನನಗೆ ಎನ್ವಿರಾನ್ಮೆಂಟ್ ನಾನು ಅಷ್ಟು ಇಂಟ್ರಾಕ್ಷನ್ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಕರೆಂಟ್ ಅಫೇರ್ಸ್ ಬಿಕಾಸ್ ಟಾಪಿಕ್ ಹೇಳ್ಕೊಡ್ತಾ ಇದ್ದೀನಿ, ಅಲ್ಲಿ ನಿಮಗೆ ಗೊತ್ತಿರಲ್ಲ. ಪ್ರತಿ ಟಾಪಿಕ್ ಹೊಸದಿರುತ್ತೆ, ಇಲ್ಲ ಹಂಗಲ್ಲ. ನಾನೀಗ ಹೊಸದು ಹೇಳ್ಕೊಡ್ತಿದ್ದೀನಿ, ಹಳೆ ಆಲ್ರೆಡಿ ಹೇಳಿರ್ತೀನಿ, ಅದನ್ನ ವಾಪಸ್ ಕೇಳ್ತಾ ಇರ್ತೀನಿ ಅವಾಗ. ಓಕೆ ಸರಿ, ಈಗ ವೆಸ್ಟರ್ನ್ ಘಾಟ್ಸ್ ತಗೊಳ್ಳಿ, ಅಲ್ಲಿ ಫಾರೆಸ್ಟ್ ಇಕೋಸಿಸ್ಟಮ್ ಇದೆಯಾ? ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್ ಇದೆಯಾ? ರಿವರ್ ಇಕೋಸಿಸ್ಟಮ್ ಇದೆಯಾ? ಮೌಂಟೇನ್ ಇಕೋಸಿಸ್ಟಮ್ ಇದೆಯಾ? ಹಲವಾರು ಇಕೋಸಿಸ್ಟಮ್ಸ್ ಗಳಿಂದ ಒಳಗೊಂಡಿರುವಂತ ಭೌಗೋಳಿಕ ಪ್ರದೇಶವನ್ನ ಲ್ಯಾಂಡ್ಸ್ಕೇಪ್, ಭೂದೃಶ್ಯ. ಓಕೆ, ಎಕ್ಸಾಂಪಲ್ ಇಸ್ ವೆಸ್ಟರ್ನ್. ಹಲವಾರು ಲ್ಯಾಂಡ್ಸ್ಕೇಪ್ಸ್ ಗಳನ್ನ ಒಳಗೊಂಡಿರುವಂತ ಭೌಗೋಳಿಕ ಪ್ರದೇಶವನ್ನ ನಾವು ಬಯೋಮ್ ಅಂತ ಕರಿತೀವಿ. ಕನ್ನಡದಲ್ಲೂ ಕೂಡ ಬಯೋಮ್ ಅಂತಾನೆ ಕರಿತೀವಿ. ಬಯೋಮ್ ಅಂತ ಕರಿತೀವಿ. ಸರ್, ಲ್ಯಾಂಡ್ಸ್ಕೇಪ್ಗೂ ಬಯೋಮ್ಗೂ ಬಹಳ ಏನ್ ವ್ಯತ್ಯಾಸ ಅಂತ ಕೇಳ್ತಾರೆ ಬಹಳ ಜನ. ಬ್ರದರ್, ಒಂದ್ ದೇಶದಲ್ಲಿ ಕೇಳಿಸ್ಕೋಬೇಕಿಲ್ಲ, ಒಂದ್ ದೇಶದಲ್ಲಿ ಹಲವಾರು ಲ್ಯಾಂಡ್ಸ್ಕೇಪ್ ಇರುತ್ತೆ, ಒಂದು ಬಯೋಮ್ ಅಲ್ಲಿ ಹಲವಾರು ದೇಶಗಳಿರುತ್ತೆ. ಫಾರ್ ಎಕ್ಸಾಂಪಲ್ ಹಿಮಾಲಯನ್ ಬಯೋಮ್, ಪಾಕಿಸ್ತಾನ ಬರುತ್ತಾ? ಭಾರತ ಬರುತ್ತಾ? ಚೈನಾ, ನೇಪಾಳ್, ಭೂತಾನ್. ಸೊ ಬಯೋಮ್ ಇಸ್ ಎ ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ ವಿಚ್ ಕಂಪ್ರೈಸಸ್ ಸೆವರಲ್ ಲ್ಯಾಂಡ್ಸ್ಕೇಪ್ಸ್. ಬಟ್ ಬಯೋಮ್ಗೆ ನೋಡಿ, ಬಯೋಮ್ ಯಾವಾಗ್ಲೂ ಕೂಡ ಇಟ್ ರೆಪ್ರೆಸೆಂಟ್ಸ್ ಒನ್ ಕ್ಲೈಮ್ಯಾಟಿಕ್ ಕಂಡೀಷನ್. ನೆನ್ಪಿಟ್ಕೋಬೇಕು, ಪಾಕಿಸ್ತಾನದಿಂದ ಹಿಡಿದು ಅರುಣಾಚಲ್ ಪ್ರದೇಶವರೆಗೂ ಒನ್ ಕ್ಲೈಮ್ಯಾಟಿಕ್ ಕಂಡೀಷನ್ ಇರುತ್ತೆ. ಓಕೆ, ಸೊ ಎಕ್ಸಾಂಪಲ್ ಹಿಮಾಲಯನ್ ಬಯೋಮ್, ತಂಡ್ರಾ ಬಯೋಮ್, ಟೈಗಾ ಬಯೋಮ್. ಆಯ್ತಾ? ಈಗ ಜಗತ್ತಿನ ಎಲ್ಲ ಬಯೋಮ್ಗಳನ್ನ ಕೂಡಿಸಿದ್ರೆ, ಕೊನೆಗೆ ಏನ್ ಬಂತು? ಬಯೋಸ್ಪಿಯರ್ ಬಂತು. ಅಂದ್ರೆ ಇಡೀ ಭೂಮಿ ಬಂತು. ಕೊನೆಗೇನ್ ಬಂತು? ಬಯೋಸ್ಪಿಯರ್. ಜಗತ್ತಿನ ಎಲ್ಲ ಬಯೋಮ್ಗಳನ್ನ ಕೂಡಿಸಿದಾಗ ಬಯೋಸ್ಪಿಯರ್ ಬಂತು. ನೋಡಿ, ಬಯೋ ಅಂತಂದ್ರೆ ಲೈಫ್ ಅಂತ, ಬಯಾಲಜಿ ಅಂತ ಕರಿತೀವಿ. ಬಯೋ ಮೀನ್ಸ್ ಲೈಫ್, ಲಾಜಿ ಮೀನ್ಸ್ ಸ್ಟಡಿ, ಸ್ಟಡಿ ಆಫ್ ಲೈಫ್ ಇಸ್ ಕಾಲ್ಡ್ ಅಸ್ ಬಯೋ ಮೀನ್ಸ್ ಲೈಫ್. Sphere means planet. The planet which can sustain life is called as biosphere. ಬಯೋ ಅಂದ್ರೆ ಜೀವ ಅಥವಾ ಜೀವಿಗಳು. ಸ್ಪಿಯರ್ ಅಂತಂದ್ರೆ ಗ್ರಹ. ಯಾವ ಗ್ರಹ ಜೀವಿಗಳನ್ನು ಸುಸ್ಥಿರವಾಗಿ ಸಾಕುವಂತ ಸಾಮರ್ಥ್ಯ ಇರುತ್ತೋ ಅದು ಜೀವಗೋಳ ಅಂತ ಕರಿತೀವಿ. ಯಾರೊಬ್ಬ ಚೆನ್ನಾಗಿರೋ ಕ್ವಶನ್ ಕೇಳಿದ್ರು, ಸರ್ ಯಾಕೆ ಸರ್ ಅರ್ತ್ ಮೇಲೆ ಮಾತ್ರ ಜೀವಿಗಳಿದೆ, ಬೇರೆ ಪ್ಲಾನೆಟ್ಸ್ ಅಲ್ಲಿ ಯಾಕಿಲ್ಲ ಅಂತ. ನೋನ್ ಥಿಂಗ್ಸ್, ಪತ್ತೆ ಹಚ್ಚಿರುವಂತ ಪ್ಲಾನೆಟ್ಸ್ ಗಳ ಬಗ್ಗೆ ಮಾತಾಡೋಣ. ಫಾರ್ ಎಕ್ಸಾಂಪಲ್, ಓನ್ಲಿ ವಿಲ್ ಸ್ಪೀಕ್ ಅಬೌಟ್ ಓನ್ಲಿ ಸೋಲಾರ್ ಸಿಸ್ಟಮ್. ಇರ್ಬೋದು, ಈ ನಮ್ಮ ಸೋಲಾರ್ ಸಿಸ್ಟಮ್ ತರ ಇನ್ನೊಂದೆಲ್ಲ ಇರ್ಬೋದು, ವಿ ಡೋಂಟ್ ನೋ, ಬಟ್ ಗೊತ್ತಿರೋದ್ರ ಬಗ್ಗೆ ಮಾತಾಡೋಣ. ಈಗ ಯೂನಿವರ್ಸ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂದ್ರೆ 118 ಎಲಿಮೆಂಟ್ಸ್ ಇದಾವೆ ಅಂತ ಹೇಳ್ತೀವಿ ಅಕಾರ್ಡಿಂಗ್ ಟು ಪೀರಿಯಾಡಿಕ್ ಟೇಬಲ್. ಅಷ್ಟೇ ಇದಾವ? ಗೊತ್ತಿಲ್ಲ. ಎಸ್ ಆರ್ ನೋ? ಎಕ್ಸಾಮ್ ಅಲ್ಲಿ ಅಷ್ಟೇ, ಗೊತ್ತಿರೋ ಕ್ವಶನ್ಸ್ ಮಾತ್ರ ಆನ್ಸರ್ ಮಾಡ್ತೀವಿ ಅಷ್ಟೇ. ಎಲ್ಲಾ ಕ್ವಶನ್ ಆನ್ಸರ್ ಗೊತ್ತಿರುತ್ತಾ? ಗೊತ್ತಿಲ್ಲ. ಹಂಗೆ. ಓಕೆ, ಸೊ ಬಯೋಸ್ಪಿಯರ್ ನಂಗೆ ಬಹಳ ಅಪರೂಪ ಅನ್ಸುತ್ತೆ. ಯಾಕೆ? ಬೇರೆ ಪ್ಲಾನೆಟ್ ಅಲ್ಲಿ, ನಮಗೆ ಗೊತ್ತಿರೋ ಪ್ಲಾನೆಟ್ಸ್ ಅಲ್ಲಿ ಒಂದು ಸೊಳ್ಳೆನೂ ಇಲ್ಲ, ಒಂದು ನೊಣನೂ ಇಲ್ಲ, ಒಂದು ಅನಿಬಾನೂ ಇಲ್ಲ. But Earth is gifted with 1.5 million species. Human species, lion species, tiger species, elephant species, rhino species, Parthenium species. ಈ ತರ 15 ಲಕ್ಷ ಪ್ರಭೇದಗಳಿದೆ ಬರ್ತವೆ. Earth is gifted with 1.5 million species. ಯಾಕೆ ಸರ್ ಅಂತ ಪ್ರಶ್ನೆ. ಯಾಕೆಂದ್ರೆ ನೋಡಿ, ಬಯೋಸ್ಪಿಯರ್ ಇಸ್ ಈಕ್ವಲ್ ಟು ಲಿಥೋಸ್ಪಿಯರ್ ಪ್ಲಸ್ ಹೈಡ್ರೋಸ್ಪಿಯರ್ ಪ್ಲಸ್ ಅಟ್ಮಾಸ್ಪಿಯರ್. ಲಿಥೋಸ್ಪಿಯರ್ ಪ್ಲಸ್ ಹೈಡ್ರೋಸ್ಪಿಯರ್ ಪ್ಲಸ್ ಅಟ್ಮಾಸ್ಪಿಯರ್. ಜೀವಗೋಳ ಇಸ್ ಈಕ್ವಲ್ ಟು ಶಿಲಾಗೋಳ ಪ್ಲಸ್ ಜಲಗೋಳ ಪ್ಲಸ್ ವಾಯುಗೋಳ. ಓಕೆ, ಲಿಥೋಸ್ಪಿಯರ್ ನಾನು ಅರ್ತ್ ಕ್ರಸ್ಟ್ ಅಂತ ಕರಿಬೋದಾ? ಮಾತಾಡಬೇಕು. ಅರ್ತ್ ಕ್ರಸ್ಟ್ ಅಲ್ಲಿ ಸಾಯಿಲ್ ಇರುತ್ತಾ? ಸಾಯಿಲ್ ಒಳಗಡೆ ಸೆಡಿಮೆಂಟ್ಸ್ ಇರುತ್ತಾ? ಸೆಡಿಮೆಂಟ್ಸ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತಾ? ಸೊ ಲಿಥೋಸ್ಪಿಯರ್ ಸೋರ್ಸ್ ಆಫ್ ನ್ಯೂಟ್ರಿಯೆಂಟ್ಸ್. ಸೊ ಹೈಡ್ರೋಸ್ಪಿಯರ್ ಅನ್ನು ವಾಟರ್ ಅಂತ ಕರಿಬೋದಾ? ಅಟ್ಮಾಸ್ಫಿಯರ್ ನ ಸನ್ಲೈಟ್ ಅಂತ ಕರಿಬೋದಾ? ಕ್ಲಿಯರ್. ಪ್ರಪಂಚದ ಯಾವ ಭಾಗದಲ್ಲಿ
ಪೌಷ್ಟಿಕಾಂಶಗಳು, ನೀರು ಮತ್ತು ಸೂರ್ಯನ ಬೆಳಕಿನ ಸಮ್ಮಿಲನ ಆಗುತ್ತೋ ಜಗತ್ತಿನ ಮೊಟ್ಟ ಮೊದಲ ಜೀವಿ ಸೃಷ್ಟಿಯಾಗುತ್ತೆ. ಇವನ್ ಬೀಜ ತಗೊಳ್ತೀವಿ, ಬೀಜವನ್ನು ಬಿತ್ತುತ್ತೀವಿ, ಅದು ಸಸ್ಯ ಆಗ್ಬೇಕು ಅಂದ್ರೆ ಏನ್ ಬೇಕು? ನ್ಯೂಟ್ರಿಯೆಂಟ್ಸ್, ವಾಟರ್, ಸನ್ಲೈಟ್. ಅರ್ತ್ ಅಲ್ಲಿ ನ್ಯೂಟ್ರಿಯೆಂಟ್ಸು ಇದೆ, ವಾಟರ್ ಇದೆ, ಸನ್ಲೈಟ್ ಇದೆ. ಬಟ್ ಬೇರೆ ಪ್ಲಾನೆಟ್ಸ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆ, ಸನ್ಲೈಟ್ ಏನಿಲ್ಲ, ವಾಟರ್ ಇಲ್ಲ. ಅದು ಯಾವುದೇ ಪ್ಲಾನೆಟ್ ಹೋದ ತಕ್ಷಣ ಫಸ್ಟ್ ಏನ್ ಹುಡುಕ್ತಿವಿ? ನೀರಿದೆಯಾ ಅಂತ ಹುಡುಕ್ತಿವಿ. ಯಾಕೆಂದ್ರೆ ವಾಟರ್ ಇಸ್ ಕಾಲ್ಡ್ ಅಸ್ ಇಂಡಿಕೇಶನ್ ಆಫ್ ಲೈಫ್. ಈ ಮೂರು ಅಂಶಗಳಿರೋದ್ರಿಂದ ಅರ್ತ್ ಇಸ್ ಕಾಲ್ಡ್ ಅಸ್ ಅರ್ತ್ ಕ್ಯಾನ್ ಸಸ್ಟೈನ್ ಲೈಫ್. ಆಕ್ಚುಲಿ ನೀವು ನನ್ನ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಗೊತ್ತಾ? ಒಂದು ಚಿಕ್ಕ ಆರ್ಗ್ಯಾನಿಸಮ್ ಇಂದ ಇಡೀ ಭೂಮಿ ಹಿಂಗ್ ಬಂತು ಅಂತ ನಾವು ಪ್ರೂವ್ ಮಾಡಿದ್ವಿ. ಹೌದ್ರಿ? ಆಯ್ತು, ಈಗ ಹೇಳಿ ಸರ್. ನಾವು ಸರ್, ಒಂದು ಚಿಕ್ಕ ಆರ್ಗ್ಯಾನಿಸಮ್ ಇಂದ ಇಡೀ ಭೂಮಿ ಬಂತು. ಸಡನ್ ಆಗಿ ಬಂತ ಅಥವಾ ಹಂತಂತವಾಗಿ ಬಂತು? ಹಂತಂತವಾಗಿ ಬಂತು. ಸೆವೆರಲ್ ಸ್ಟೇಜಸ್ ಇತ್ತು. ಓಕೆ, ನಾವು ಕಮ್ ಟು ದ ಪಾಯಿಂಟ್. ಲಿಸನ್ ಹಿಯರ್. The study of stages found in the formation of environment is called as ecological organization. ಕನ್ನಡದಲ್ಲಿ ಹೇಳ್ತೀನಿ, ಡೋಂಟ್ ವರಿ. The study of stages found in the formation of environment is called as ecological organization. ಪರಿಸರ ರಚನೆಯಾಗುವ ವೇಳೆ ಕಂಡುಬರುವ ಹಂತಗಳ ಅಧ್ಯಯನವನ್ನ ಪರಿಸರ ಸಂರಚನೆ ಅಂತ ಕರಿತೀವಿ. ಸರ್ ಇವೆಲ್ಲ ಬರ್ಸ್ಬೇಕಾಗಿತ್ತು ಸರ್, ನೋಟ್ಸ್ ಅಲ್ಲಿ ಎಲ್ಲ ಬರ್ಸಿದ್ವಿ. ಡೋಂಟ್ ವರಿ, ಜಸ್ಟ್ ಲಿಸನ್, ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ರೈಟ್? ಅರ್ಥ ಆಯ್ತಾ? ಎಸ್ ಆರ್ ನೋ? ಓಕೆ, ನೌ ಲೆಟ್ ಅಸ್ ಕಮ್ ಟು ನೆಕ್ಸ್ಟ್ ಪಾಯಿಂಟ್. ನೋಡಿ, ಹ್ಯಾಬಿಟ್ಯಾಟ್ ಅಂತ ಒಂದು ವರ್ಡ್ ಇದೆ, ಆವಾಸ ಸ್ಥಾನ. ಎಕಲಾಜಿಕಲ್ ನಿಶ್ ಅಂತ ಒಂದು ವರ್ಡ್ ಇದೆ. ಕೆಲವರು ಎಕಲಾಜಿಕಲ್ ನೀಚೆ ಅಂತ ಓದ್ತಾರೆ. ನೀಚೆ ಅಂತ ಓದಬಾರ್ದು. ನೀಚೆನೂ ಇಲ್ಲ, ಪೀಚೆನೂ ಇಲ್ಲ, ಇಟ್ ಇಸ್ ನಿಶ್. ಓಕೆ, ಎಕಲಾಜಿಕಲ್ ನಿಶ್. ಸರಿ, ಈಗ ಅಂದ್ರೆ ಹ್ಯಾಬಿಟ್ಯಾಟ್ ಅಂತಂದ್ರೆ ಇಟ್ಸ್ ಎ ಫಿಸಿಕಲ್ ಸ್ಪೇಸ್ ವೇರ್ ದ ಆರ್ಗ್ಯಾನಿಸಮ್ ಲಿವ್ಸ್ ಇನ್. ಒಂದು ಜೀವಿಯು ವಾಸ ಮಾಡುವಂತ ಭೌತಿಕ ಪರಿಸರವನ್ನ ಆವಾಸ ಸ್ಥಾನ ಅಂತ ಕರಿತೀವಿ. ಟೈಗರ್ದು ಹ್ಯಾಬಿಟ್ಯಾಟ್ ಯಾವುದು? ಫಾರೆಸ್ಟ್. ಓಕೆ, ಬರ್ಡ್ಸ್ ಹ್ಯಾಬಿಟ್ಯಾಟ್ ಯಾವುದು? ಟ್ರೀಸ್ ಅಥವಾ ನೆಸ್ಟ್, ವಾಟ್ ಎವರ್ ಇಟ್ ಇಸ್. ಓಕೆ, ಫಿಶಸ್ ಹ್ಯಾಬಿಟ್ಯಾಟ್ ಯಾವುದು? ವಾಟರ್. ಅವನ ಯಾರು ಅಕ್ವೇರಿಯಂ ಅಂತ? ಅಕ್ವೇರಿಯಂ ಅಲ್ಲ ಅದು, ನೀವು ಹಾಕಿರೋದು ಅದನ್ನ, ವಾಟರ್. ಓಕೆ ಸರ್, ಗುಡ್. ಯು ಗಾಟ್ ಲೈಕ್ ವಾಟ್ ಇಸ್ ಹ್ಯಾಬಿಟ್ಯಾಟ್. ಸೊ ಇಟ್ಸ್ ಅ ಫಿಸಿಕಲ್ ಸ್ಪೇಸ್ ವೇರ್ ದ ಆರ್ಗ್ಯಾನಿಸಮ್ ಲಿವ್ಸ್ ಇನ್. ಒಂದು ಜೀವಿಯು ವಾಸ ಮಾಡುವಂತ ಭೌತಿಕ ಪರಿಸರವನ್ನ ನಾವು ಆವಾಸ ಸ್ಥಾನ ಅಂತ ಕರಿತೀವಿ. ಸರಿ, ಈಗ ಇನ್ನೊಂದು ಹ್ಯಾಬಿಟ್ಯಾಟ್ ಇದೆ. ಓಕೆ, ಎರಡು ಸ್ಪೀಶೀಸ್ ಒಂದೇ ಹ್ಯಾಬಿಟ್ಯಾಟ್ ಅನ್ನ ಶೇರ್ ಮಾಡಿದಾಗ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ರಿಸೋರ್ಸ್ ಸ್ಕೇರ್ಸಿಟಿ ಜಾಸ್ತಿ ಆಗುತ್ತೆ. ಎಸ್ ಆರ್ ನೋ? ಎರಡು ಸ್ಪೀಶೀಸ್ ಒಂದೇ ಹ್ಯಾಬಿಟೇಟ್ ಶೇರ್ ಮಾಡಿದಾಗ ಕಾಂಪಿಟೇಷನ್, ರಿಸೋರ್ಸ್ ಸ್ಕೇರ್ಸಿಟಿ. ಓಕೆ, ಕಾಂಪಿಟೇಷನ್ ಮತ್ತು ರಿಸೋರ್ಸ್ ಸ್ಕೇರ್ಸಿಟಿನ ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ಆರ್ಗ್ಯಾನಿಸಮ್ ಒಂದು ದೊಡ್ಡ ಹ್ಯಾಬಿಟ್ಯಾಟ್ ಒಳಗಡೆ ಒಂದು ಸಣ್ಣ ಯೂನಿಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಎಕಲಾಜಿಕಲ್ ನಿಶ್. ಅರ್ಥ ಆಗ್ಲಿಲ್ಲ ಸರ್? ಅರ್ಥ ಆಗಿಲ್ಲ ಅಂತಾನೆ ಅನ್ಕೊಳ್ಳೋಣ. ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡೋಣ. ಸೊ ವಿಚ್ ಇಸ್ ದ ಹ್ಯಾಬಿಟೇಟ್ ಆಫ್ ಟೈಗರ್? ಸೊ ದಿಸ್ ಇಸ್, ಲೆಟ್ಸ್ ಥಿಂಕ್ ದಿಸ್ ಇಸ್ ಫಾರೆಸ್ಟ್. ಸೊ ಟೈಗರ್ ಇಲ್ಲಿದೆ. ವಿಚ್ ಇಸ್ ದ ಹ್ಯಾಬಿಟೇಟ್ ಆಫ್ ಚೀತಾ? ಟೈಗರ್ ಮತ್ತು ಚೀತಾ ಎರಡು ಒಟ್ಟಿಗೆ ಇದ್ರೆ ಕಾಂಪಿಟೇಷನ್, ರಿಸೋರ್ಸ್ ಸ್ಕೇರ್ಸಿಟಿ. ಆಯ್ತಾ? ಅದಕ್ಕೆ ನೋಡಿ, ಟೈಗರ್ ಇಡೀ ಫಾರೆಸ್ಟ್ ಅಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಡೆನ್ಸ್ ಫಾರೆಸ್ಟ್ ಅನ್ನ, ಅರೆ ಚೀತಾ ಆಯ್ಕೆ ಮಾಡ್ಕೊಳ್ಳೋದು ಗ್ರಾಸ್ ಲ್ಯಾಂಡ್ ಅನ್ನ. ಎರಡು ಫಾರೆಸ್ಟ್ ಅಲ್ಲೇ ಇರ್ತವೆ. ಚೀತಾ ಇದ್ ಕಡೆ ಲಯನ್ ಇರಲ್ಲ, ಅಥವಾ ಟೈಗರ್ ಇದ್ ಕಡೆ ಚೀತಾ ಇರಲ್ಲ, ಚೀತಾ ಇದ್ ಕಡೆ ಟೈಗರ್ ಇರುತ್ತೆ. ಟೈಗರ್ ಚೂಸಸ್ ಡೆನ್ಸ್ ಫಾರೆಸ್ಟ್, ಚೀತಾ ಚೂಸಸ್ ಓಪನ್ ಫಾರೆಸ್ಟ್. ಆಯ್ತಾ? ಎರಡು ಫಾರೆಸ್ಟ್. ಸಿ, ಅಲ್ಲಿ ಫಾರೆಸ್ಟ್ ಅನ್ನೋದು ಹ್ಯಾಬಿಟೇಟ್, ಡೆನ್ಸ್ ಫಾರೆಸ್ಟ್ ಅನ್ನೋದು ಎಕಲಾಜಿಕಲ್ ನಿಶ್, ಗ್ರಾಸ್ ಲ್ಯಾಂಡ್ ಅನ್ನೋದು ಎಕಲಾಜಿಕಲ್ ನಿಶ್. ಕನ್ನಡ ಮಾಧ್ಯಮದ ಸ್ಪರ್ಧೆ ಮತ್ತು ಸಂಪನ್ಮೂಲಗಳ ಅಭಾವವನ್ನು ತಡೆಯಲು ಒಂದು ಪ್ರಭೇದವು ಆವಾಸ ಸ್ಥಾನದ ಒಳಗೆ ಆಯ್ಕೆ ಮಾಡುವಂತ ಚಿಕ್ಕ ಘಟಕವನ್ನ ಜೀವಿ ಪರಿಸರ ಸ್ಥಾನ ಅಂತ ಕರಿತೀವಿ. ಟು ಅವಾಯ್ಡ್ ಕಾಂಪಿಟೇಷನ್ ಅಂಡ್ ರಿಸೋರ್ಸ್ ಸ್ಕೇರ್ಸಿಟಿ,
ಒಂದು ಸ್ಪೀಶೀಸ್ ಏನ್ ಮಾಡುತ್ತೆ, ಒಂದು ದೊಡ್ಡ ಹ್ಯಾಬಿಟೇಟ್ ಒಳಗಡೆ ಒಂದು ಸ್ಮಾಲ್ ಯೂನಿಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ದಟ್ ಇಸ್ ಕಾಲ್ಡ್ ಅಸ್ ಎಕಲಾಜಿಕಲ್ ನಿಶ್. ಸರಿ, ಇನ್ನೂ ಕ್ಲಿಯರ್ ಸರ್, ಅರ್ಥ ಆಗಿಲ್ಲ ಸರ್, ಇನ್ನೂ ಅರ್ಥ ಮಾಡ್ಸೋಣ, ತಲೆ ಕೆಡಿಸ್ಕೊಬೇಡಿ. ಡಿಫರೆನ್ಸ್ ಬಿಟ್ವೀನ್ ಹ್ಯಾಬಿಟೇಟ್ ಅಂಡ್ ಎಕಲಾಜಿಕಲ್ ನಿಶ್. ಡಿಫರೆನ್ಸ್ ಬಿಟ್ವೀನ್ ಹ್ಯಾಬಿಟೇಟ್ ಅಂಡ್ ಎಕಲಾಜಿಕಲ್ ನಿಶ್. Habitat provides only physical space, whereas ecological niche provides physical space, chemical space, biological space. ಈಗ ಫಾರೆಸ್ಟ್ ಅನ್ನೋದು ಹುಲಿಗೆ ಫಿಸಿಕಲ್ ಸ್ಪೇಸ್ ಅನ್ನ ಮಾತ್ರ ಕೊಡುತ್ತೆ. ಅರೆ ಡೆನ್ಸ್ ಫಾರೆಸ್ಟ್ ಅನ್ನೋದು ಫಿಸಿಕಲ್ ಸ್ಪೇಸ್, ಕೆಮಿಕಲ್ ಸ್ಪೇಸ್ ಅಂದ್ರೆ ಕ್ಲೈಮೆಟಿಕ್ ಕಂಡೀಷನ್ಸ್. ಮತ್ತೆ ಹುಲಿ ಮರಿಯಾಕದಲ್ಲಿ ಡೆನ್ಸ್ ಫಾರೆಸ್ಟ್ ಅಲ್ಲಿ ಮಾತ್ರ ಬಯೋಲಾಜಿಕಲ್ ಸ್ಪೇಸ್. ಆಯ್ತಾ? ಒಂದು ಹ್ಯಾಬಿಟೇಟ್ ಅಲ್ಲಿ ಸೆವರಲ್ ಸ್ಪೀಶೀಸ್ ಇರುತ್ತೆ, ಬಟ್ ಎಕಲಾಜಿಕಲ್ ನಿಶ್ ಇಸ್ ಕನ್ಫೈನ್ಡ್ ಟು ಒನ್ ಪರ್ಟಿಕ್ಯುಲರ್ ಸ್ಪೀಶೀಸ್. ಆಯ್ತಾ? ಸರಿ, ಈಗ ಒಂದು ಸ್ಟೇಟ್ಮೆಂಟ್ ಕೊಡ್ತೀನಿ, ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು, ಹೇಳ್ತೀರಾ? ಎಸ್. ಎಕಲಾಜಿಕಲ್ ನಿಶ್ ಇಸ್ ಎ ಫಂಕ್ಷನಲ್ ಯೂನಿಟ್ ಆಫ್ ಇಕೋಸಿಸ್ಟಮ್. ಜೀವಿ ಪರಿಸರ ಸ್ಥಾನವೆಂಬುದು ಪರಿಸರ ವ್ಯವಸ್ಥೆಯ ಕ್ರಿಯಾತ್ಮಕ ಘಟಕ. ಎಸ್ ಆರ್ ನೋ? ಹೌದು. ಯಾಕೆ ಅಂದ್ರೆ ನೋಡಿ, ಎಕಲಾಜಿಕಲ್ ನಿಶ್ ಜಾಸ್ತಿ ಇದ್ದಷ್ಟು ಸ್ಪೀಶಿ, ನೀವು ಈ ಕಡೆ ಬರ್ರಿ, ಆ ಕಡೆ ಕಾಣಿಸ್, ನೀವು ಅಲ್ಲೂ ಕೂತ್ಬಿಟ್ಟಿದ್ದೀರಾ, ಕಾಣುತ್ತಾ? ಓಕೆ. ಅಲ್ಲ, ನನಗೆ ನಿಮ್ಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡಕ್ಕಾಗ್ತಾ ಇಲ್ಲ, ಪರವಾಗಿಲ್ಲ. ಓಕೆ. ಸೊ ಎಕಲಾಜಿಕಲ್ ನಿಶ್ ಜಾಸ್ತಿ ಆದಷ್ಟು ಸ್ಪೀಶೀಸ್ ಸರ್ವೈವಲ್, ಜೀವಿ ಪರಿಸರ ಸ್ಥಾನಗಳು ಹೆಚ್ಚಾದಷ್ಟು ಪ್ರಭೇದಗಳ ಉಳಿವು. ಓಕೆ. ಸ್ಪೀಶೀಸ್ ಸರ್ವೈವಲ್ ಜಾಸ್ತಿ ಆದಷ್ಟು ಪಾಪ್ಯುಲೇಷನ್, ಬಯೋಲಾಜಿಕಲ್ ಕಮ್ಯುನಿಟಿ, ಇಕೋಸಿಸ್ಟಮ್ ಚೆನ್ನಾಗಿರ್ಬೇಕು ಅಂದ್ರೆ ಎಕಲಾಜಿಕಲ್ ನಿಶ್ ಇರಲೇಬೇಕು. ಹಾಗಾಗಿ ಎಕಲಾಜಿಕಲ್ ನಿಶ್ ಇಸ್ ದ ಫಂಕ್ಷನಲ್ ಯೂನಿಟ್ ಆಫ್ ಇಕೋಸಿಸ್ಟಮ್. ಅಂಡರ್ಸ್ಟ್ಯಾಂಡಿಂಗ್ ಅವರ್ಸ್? ಎಸ್ ಆರ್ ನೋ? ಗುರು, ನೀವು ಹಿಂಗೆ ಕಾಪರೇಟ್ ಮಾಡ್ತಾ ಇದ್ರೆ ಬೇರೆ ಹುಡುಗರು 50 ಅವರ್ ಕಲ್ಸೋದು ನಿಮ್ಗೆ ಬರೀ 27 ಅವರ್ ಕಲ್ಸ್ಬಿಡ್ತೀನಿ. ಇಂಟ್ರಾಕ್ಷನ್ ಹಿಂಗಿರ್ಬೇಕು, ಜೋಶ್ ಹಿಂಗಿರ್ಬೇಕು. ಎಸ್ ಆರ್ ನೋ? ಓಕೆ. ನಾವ್ ಲೆಟ್ ಅಸ್ ಕಮ್ ಟು ಮೇಡಮ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಅಂದ್ರೆ ಯುವರ್ ಫ್ರೆಶರ್ ಆಲ್ರೆಡಿ ಟೇಕ್ ಕೋಚಿಂಗ್. Where did you take? There you. Okay. So just come to revision course. Environment ಕೇಳಿದ್ದೀರಾ ಮುಂಚೆನೆ? Okay. But you have idea regarding environment, right? Okay. ಅಥವಾ ಹೊಸದು ಅನಿಸ್ತಿದೆಯಲ್ಲ ಸ್ವಲ್ಪ ಐಡಿಯಾ. Okay, great. Now ಎಕಲಾಜಿಕಲ್ ನಿಶ್ ಅಲ್ಲಿ ಏನಕ್ಕಿರಲ್ಲ? ವೆರಿ ಗುಡ್ ಬ್ರದರ್. ನೀವು ಹಂಗ್ ಥಿಂಕ್ ಮಾಡ್ತೀರಾ. ಹುಲಿ ಇರಬೇಕು ಅಂದ್ರೆ ಹುಲಿಗೆ ಸಂಬಂಧಪಟ್ಟ ಫುಡ್ ಚೈನ್ ಇರ್ಬೇಕು ಬೇಡ? ಈಗ ಹುಲಿ ಒಂದೇ ಬಿಟ್ಬಿಟ್ಟು ಜಿಂಕೆನ ಕರ್ಕೊಂಡು ಹೋದ್ರೆ ಓಕೆ. ಯಾ, ಎಕಲಾಜಿಕಲ್ I didn't get your question. ಒಂದು ತುಂಬಾ ಸ್ಪೀಶೀಸ್ ಇರುತ್ತೆ. ಒಂದು ಸ್ಪೀಶೀಸ್ ಇರುತ್ತೆ. ಅಂದ್ರೆ ಅಲ್ಲಿ ಗ್ರಾಸ್ಲ್ಯಾಂಡ್ ಬರಲ್ವಾ ಅಂತನಾ? ಓಕೆ. ಬೇಜಾರಾದಾಗ ಬರ್ಬೋದು, ಫುಡ್ ಸಿಗದೆ ಇದ್ದಾಗ ಬರ್ಬೋದು. ಯಾಕೆ ಬರಲ್ಲ? ಈಗ ಒಂದು ವಿಚಾರ, ವೈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಯಾಕೆ ಆಗ್ತಿದೆ? ಒಂದೇ ಬರುತ್ತೆ. ಕಾನ್ಫ್ಲಿಕ್ಟ್ಸ್ ಡೂ ಹ್ಯಾಪನ್. ಓಕೆ. ಬಟ್ ಎಕಲಾಜಿಕಲ್ ನಿಶ್ ನಿರ್ದಿಷ್ಟ ಬದುಕಂತ ಪ್ರದೇಶ ಅಂತ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಐ ಗಾಟ್ ಯುವರ್ ಕ್ವಶನ್. ನಂಗೆ ಅರ್ಥ ಆಯ್ತು ನಿಮ್ಮ ಪ್ರಶ್ನೆ. ಈಗ ಬರ್ಡ್ಸ್ ಕಡೆ ಹ್ಯಾಬಿಟೇಟ್ ಯಾವ್ದು ಸರ್? ಟ್ರೀ ಇಸ್ ಎ ಹ್ಯಾಬಿಟೇಟ್. ಬಟ್ ಎಲ್ಲಾ ಪಕ್ಷಿಗಳು ಟ್ರೀ ಮೇಲೆ ಗೂಡು ಕಟ್ಟಿದ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಎಕಲಾಜಿಕಲ್ ನಿಶ್, ಸಾರಿ, ರಿಸೋರ್ಸ್ ಸ್ಕೇರ್ಸಿಟಿ ಅಲ್ವಾ? ಎಲ್ಲಾ ಪಕ್ಷಿಗಳು ಮರದ ಮೇಲೆ ಕುತ್ಕೊಂಡ್ರೆ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ, ರಿಸೋರ್ಸ್ ಸ್ಕೇರ್ಸಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ಕೆಲವು ಪಕ್ಷಿಗಳು ಕೆಳಭಾಗದಲ್ಲಿ ಗೂಡು ಕಟ್ತವೆ, ಕೆಲವು ಪಕ್ಷಿಗಳು ಮಧ್ಯಭಾಗದಲ್ಲಿ ಗೂಡು ಕಟ್ತವೆ, ಕೆಲವು ಪಕ್ಷಿಗಳು ಮೇಲ್ಭಾಗದಲ್ಲಿ ಗೂಡು ಕಟ್ತವೆ. ಸೊ ಇಲ್ಲಿ ಟ್ರೀ ಇಸ್ ಎ ಹ್ಯಾಬಿಟೇಟ್. ಲೋವರ್ ಪಾರ್ಟ್ ಆಫ್ ದ ಟ್ರೀ, ಮಿಡಲ್ ಪಾರ್ಟ್ ಆಫ್ ದ ಟ್ರೀ, ಅಪ್ಪರ್ ಪಾರ್ಟ್ ಆಫ್ ದ ಟ್ರೀ ಇಸ್ ಎಕಲಾಜಿಕಲ್ ನಿಶ್. ಸರ್, ಇಲ್ಲಿ ಕುತ್ಕೊಳ್ಳೋ ಪಕ್ಷಿಗಳಿಗೂ ಇಲ್ಲಿ ಒಂದ್ಸತಿ ಹೋಗಿ ಬರಲ್ವ ಸರ್? ಹೋಗಿ ಬರ್ಬೋದು, ಮಾತಾಡ್ಸ್ಕೊಂಡ್ ಬರ್ಬೋದು, ಬೇಜಾರಾದಾಗ ಹೋಗ್ತದೆ.
ಓಕೆ, ಬಟ್ ಇಲ್ಲಿರ್ತ ನಿರ್ದಿಷ್ಟವಾದ ಪ್ರದೇಶ ಅಂತ. ಓಕೆ, ಅದ್ರ ನಾನು ಹೇಳೋದೇನು ಗೊತ್ತಾ, ನಾನು ಸ್ಟೂಡೆಂಟ್ ಆಗಿ ಒಂದು ಅನುಭವ ಹೇಳುತ್ತೇನೆ. ಒಂದು, ಎಂತ ಸಿಲ್ಲಿ ಡೌಟ್ ಆಗ್ಲಿ, ಪ್ಲೀಸ್ ಟು ಆಸ್ಕ್. ಸರ್ ಬೇರೆಯವ್ರು ಏನ್ ಅನ್ಕೊಂತಾರೆ, ಎಸಿಟೇಷನ್ಸ್. ಟೀಚರ್ ಏನ್ ಅನ್ಕೊಂತಾರೆ, ಟೀಚರ್ ನನಗೆ ಬೇರೆ ಟೀಚರ್ಸ್ ಗೊತ್ತಿಲ್ಲ, ನಾನಂತೂ ಏನು ಅನ್ಕೊಳ್ಳ. ನಾನು ಅಲ್ಲಿಂದಾನೇ ಬಂದಿರೋದು. ಅದು ತಪ್ಪಿರ್ಲಿ ಬಾಯಿ ಬಂದು ಡೌಟ್ ಕೇಳಿ, ಬಟ್ ಅಕಾಡೆಮಿಕ್ಸ್ ಮಾತ್ರ ಕೇಳಿ, ಅಷ್ಟು ಮಾತ್ರ ಹೇಳಬಲ್ಲೆ. ಅಕಾಡೆಮಿಕ್ಸ್ ಮಾತ್ರ ಕೇಳ್ತಾರೆ, ಪರ್ಸನಲ್ ಡೌಟ್ಸ್ ಕೇಳಬೇಡ್ರಿ. ಪರ್ಸನಲ್ ಡೌಟ್ಸ್ ಅಂದ್ರೆ ವೈಯಕ್ತಿಕ ಜೀವನದ ಬಗ್ಗೆ ಪ್ರಶ್ನೆ ಕೇಳಬಾರ್ದು ಅಷ್ಟೇ. ಅದು ಬಿಟ್ಬಿಟ್ಟು ಅಕಾಡೆಮಿಕ್ ಸಂಬಂಧಪಟ್ಟಿದ್ದು ಏನಾದ್ರು ಕೇಳಿ. ಓಕೆ, ಎಲ್ರಿಗೂ ಎಲ್ಲದೂ ಗೊತ್ತಿರ್ಬೇಕು ಅಂತ ಏನಿಲ್ಲ, ಬಂದಿರೋದೇ ಕಲಿಯೋಕೆ. ಎಲ್ಲ ಗೊತ್ತಿರೋ ಕೋಚಿಂಗ್ ಯಾಕೆ ಬರ್ಬೇಕಾಯ್ತು? ಹೌದಾ ಇಲ್ಲ? ಲೆಟ್ ಇಟ್ ಬಿ ಎ ಸಿಲ್ಲಿ ಡೌಟ್. ಆಮೇಲೆ ಇನ್ನೊಂದು ಹೇಳೋದು, ಇದು ಡೌಟ್ ಕೇಳಕ್ಕೆ ಲಾಸ್ಟ್ ಚಾನ್ಸ್ ನಿಮ್ಗೆ. ನೋಡಿ, ಈ 10th ಅಲ್ಲಿ ಡೌಟ್ ಕೇಳಬೇಕು ಅಂತ ಅನ್ಕೊಂಡ್ವಿ, ಡೌಟ್ ಬಂದಿತ್ತು ಕೇಳಬೇಕು ಅಂತ ಅನ್ಕೊಂಡ್ವಿ, ಬಟ್ ಕೇಳಲಿಲ್ಲ. ಭಯ, ಎಲ್ರು ಏನ್ ಅನ್ಕೊಂಡ್ಬಿಡ್ತಾರೋ ಅಂತ, ಇನ್ಫಿಯಾರಿಟಿ. ಸೊ PUC ಡೌಟ್ ಕೇಳಬೇಕು ಅಂತ ಅನ್ಕೊಂಡ್ವಿ, ಅವಾಗ್ಲೂ ಕೇಳಲಿಲ್ಲ. ಡಿಗ್ರಿ ಡೌಟ್ ಕೇಳಕ್ ಕ್ಲಾಸ್ಗೆ ಹೋಗ್ಲಿಲ್ಲ. ಇದು ಲಾಸ್ಟ್ ಚಾನ್ಸ್. ಸ್ಟೂಡೆಂಟ್ ಆಗಿ ಇದು ಲಾಸ್ಟ್ ಫೇಸ್ ನಿಮ್ದು. ಮತ್ತೆ ನೀವು ಸ್ಟೂಡೆಂಟ್ಸ್ ಆಗಿ ಇನ್ನೇನಿದ್ರು ಪೇರೆಂಟ್ಸೇ ಆಗೋದು. ಲಾಸ್ಟ್ ಚಾನ್ಸ್ ಟು ಬಿ ಎ ಸ್ಟೂಡೆಂಟ್. ಸೊ ಕಳ್ಕೋಬೇಡಿ ಅದನ್ನು, ಪ್ಲೀಸ್ ಆಸ್ಕ್. ಆಮೇಲೆ ನನಗೆ ಸ್ಟೂಡೆಂಟ್ಸ್ ಡೌಟ್ ಕೇಳ್ಬಿಟ್ರೆ ಅಕಸ್ಮಾತ್ ನನಗೆ ಗೊತ್ತಿಲ್ಲ ಅಂತಂದ್ರೆ ನನಗೆ ಭಯ ಇಲ್ಲ. ಹಂಗಂದ್ರೆ ನಂಗೆ ಎಲ್ಲ ಗೊತ್ತು ಅಂತಾನೂ ಅಲ್ಲ, ನನ್ಗೆ ಗೊತ್ತಿಲ್ಲ ಅಂದ್ರೆ ಓದ್ಕೊಂಬಂದು ಹೇಳ್ತೀನಿ. ನನ್ನ ಟೀಚಿಂಗ್ ಕರಿಯರ್ಲಿ 50% ನೋಡಿ, ನಾನು ಏನ್ ಕಲ್ತಿದ್ದೀನಿ ಟೀಚಿಂಗ್ ಅಲ್ಲಿ, 50% ನಾನು ಓದ್ಕೊಂಡಿದ್ದು, ಇನ್ 50% ಹುಡುಗರು ಕ್ವಶನ್ ಕೇಳಿತ್ತು. ಸೊ ಬೈ ಆಸ್ಕಿಂಗ್ ಕ್ವಶನ್ಸ್ ಯು ಆರ್ ಎನ್ಹಾನ್ಸಿಂಗ್ ದ ನಾಲೆಜ್ ಆಫ್ ಯುವರ್ ಟೀಚರ್ ಆಲ್ಸೋ. ಸೊ ಟೀಚಿಂಗ್ ಇಸ್ ಆಲ್ಸೋ ಎ ಲರ್ನಿಂಗ್ ಪ್ರಾಸೆಸ್. ಪ್ಲೀಸ್ ಡೂ ಆಸ್ಕ್ ಕ್ವಶನ್ಸ್. ಆಯ್ತಾ? ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ, ಓದ್ಕೊಂಬಂತೂ ಗ್ಯಾರಂಟಿ ಹೇಳ್ತೀನಿ. ನನ್ನ ನಾಲೆಜ್ ಎನ್ಹಾನ್ಸ್ ಆಗತ್ತದ್ರಿಂದ. ಓಕೆ, ಎಲ್ಲಾ ಬ್ಯಾಚ್ಗಳಲ್ಲಿ ಕ್ವಶನ್ ಕೇಳಿ 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 ನನಗೆ ಆಲ್ಮೋಸ್ಟ್ ಎನ್ವಿರಾನ್ಮೆಂಟ್ ಗೊತ್ತಾಗಿದೆ. ಎಸಾರ್ನು ಮುಂಚೆ ನಾನು ಓದ್ಕೊಂಡಿದ್ದಷ್ಟು ಮಾತ್ರ ನನಗೆ ಗೊತ್ತಿತ್ತು, ಈಗ ನೀವು ಕೇಳೋದು ನನಗೆ ಗೊತ್ತಾಗಿದೆ. ಸೊ ಪ್ಲೀಸ್ ಡೂ ಆಸ್ಕ್. ಓಕೆ, ಈಗ